ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ನಾನು ಸ್ಯಾಟರ್ಡೆ ನೈಟ್ ವ್ಲಾಗ್ನ ಮಾಡ್ತಾ ಇದ್ದೀನಿ, ಅಂದರೆ ಫ್ರೈಡೆ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ತುಂಬಾ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು. ಸೊ ಸಿಂಪಲಾಗಿ ಒಂದು ಬದನೆಕಾಯಿ ಸಾರು ಯಾವ ರೀತಿ ಮಾಡೋದು ಅಂತ ನಾನು ರೆಸಿಪಿ ತೋರಿಸಿಲ್ಲ, ಬಟ್ ಆದ್ರೂ ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಇದರಲ್ಲಿ ಬಂದು ರೊಟ್ಟಿ ತಟ್ಟೋಣ ಅಂತ ಹೇಳ್ಬಿಟ್ಟು, ರೊಟ್ಟಿ ಹೆಂಚ್ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ತವ ಮೇಲೆ ಸೊ ಇದರಲ್ಲಿ ರಾಗಿ ಹಿಟ್ಟು ಮತ್ತು ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಸೊ ಬಳಿಯೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ನೆನೆಯೋಕ್ಕಂತ ಇಕ್ಕಿದ್ದೆ. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ನನ್ನ ಮಗ ಕೂಡ ಮಲಗಿದ್ದ. ಸೊ ಮಲಗಿ ಎದ್ದಿದ್ದಾನೆ. ಸೊ ಇವಾಗ ಅವನಿಗೆ ಎದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ಕೊಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅವ್ನು ಸ್ನ್ಯಾಕ್ನ ತಿಂತಾ ಇದ್ದಾನೆ. ಹಾಗೆ ಅವ್ನಿಗೆ ಜ್ಯೂಸ್ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಏನದು ಅಂತ ಕೇಳಿದರೆ ಜ್ಯೂಸು ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ನಿಗೆ ಆ ಥರದ್ದು ಏನಾದರೂ ಕೊಟ್ಟರೆ ತುಂಬಾ ಖುಷಿ ಪಡ್ತಾನೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮತ್ತೆ ಕಾರು ಅವರಪ್ಪ ಬಂದಿದ್ದರು. ಸೊ ಕಾರಲ್ಲಿ ನೋಡಿ ಅವನೇ ಕಲಿತಾ ಇದ್ದಾನೆ ಇವಾಗೆ. ಸೊ ಸೈಕಲ್ಲು ಓಡಿಸ್ತಾನೆ ಅವ್ನ ಪಾಡಿಗೆ ಅವನು. ಸೊ ಇವಾಗ ಕಾರು ಅವನೇ ಯಾವ ರೀತಿ ಬ್ಯಾಲೆನ್ಸಿಂಗ್ ಮಾಡೋದು, ಯಾವ ರೀತಿ ರೇಸ್ ಮಾಡೋದು ಅಂತ ಅವನೇ ಇವಾಗ ಟ್ರೈ ಮಾಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನ್ನ ಮಗ ಜಸ್ಟ್ 2.5 ಇಯರ್ಸಲ್ಲೇ ಈ ಥರ ಎಲ್ಲ ಕಲಿತಾ ಇದ್ದಾನೆ ಅಂತ ಹೇಳುವಾಗ. ಸೊ ಅದು ಬ್ಯಾಟ್ರಿ ಸ್ವಲ್ಪ ಡೌನ್ ಆಗಿತ್ತು, ನಾನು ಚಾರ್ಜ್ ಹಾಕೇ ಇರಲಿಲ್ಲ, ತುಂಬ ದಿವಸಗಳೇ ಆಗಿತ್ತು. ಯಾಕಂದರೆ ನಾನು ಸುಮ್ಮನೆ ಕುತ್ಕೊಂಡು ಆಟ ಆಡ್ತಾನೆ. ಸೊ ಅದಕ್ಕೋಸ್ಕರನೇ ಇವಾಗ ನೋಡಿದ್ರೆ ಮಮ್ಮಿ ಇದು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದ. ಅದಾದಮೇಲೆ ನಾನು ಕೂಡ ಸರಿ ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು, ಸೊ ಅವರು ಕೂಡ ಬಂದಿದ್ರಲ್ವ, ಸೊ ಬೇಗನೆ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನೋಡಿ ತವಾ ಮೇಲೇ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಒಂದು ಒಳ್ಳೆ ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ತವಾ ಮೇಲೇ ಹಾಕ್ತಾಯಿದ್ದೀನಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಕ್ರಿಸ್ಪಿಯಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬದನೆಕಾಯಿ ಸಾರಿಗಂತೂ ಎಸ್ಪೆಷಲಿ ಬದನೆಕಾಯಿ ಸಾರು, ನಾನ್ ವೆಜ್ ಸಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಮಾಡಿಕೊಂಡು, ಸೊ ಬದನೆಕಾಯಿ ಸಾರು ರೈಸ್ ಹೇಗೂ ಮಧ್ಯಾಹ್ನ ಮಾಡಿದ್ದೆ. ಸೊ ಅದಕ್ಕೋಸ್ಕರನೇ ಮಾಡಿರಲಿಲ್ಲ. ಅದಕ್ಕೋಸ್ಕರನೇ ಸರಿ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊತೀನಿ ಯಾವಾಗ್ಲೂ. ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಬೆಂದ ಮೇಲೆ ಸೈಡ್ಗೆ ಅದೇ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅಂದರೆ ತೆಗಿಯೋಕ್ಕೆ ಕಷ್ಟ ಆಗೋಲ್ವಾ? ಕೆಳಗಡೆ ಆಯಿಲ್ ಹಾಕಬೇಕಾ, ನೀರು ಹಾಕಬೇಕಾ, ಏನು ಹಾಕೋಂಗಿಲ್ಲ. ಜಸ್ಟ್ ತವಾನ ಬಿಸಿ ಮಾಡಿಕೊಂಡು ಅದಾದಮೇಲೆ ಕೈಯಿಂದನೇ ಸವರ್ಕೊಂಡ್ರೆ ಆಯಿತು. ಬಟ್ ಸೌಟಿಂದ ಹಾಕಿದ್ರೆ ಅದಾಗಲ್ಲ. ಸೌಟಿಂದ ಹಾಕಿದ್ರೆ ಅದು ಕರೆಕ್ಟಾಗಿ ಬರಲ್ಲ ಅಂತಲೇ ಹೇಳ್ಬೋದು. ಸೊ ಕೈಯಲ್ಲೇ ಬೆಳಿಬೇಕು ಅದು ತವಾ ಮೇಲೆ. ಸೊ ಅವಾಗೆ ಅದು ಚೆನ್ನಾಗಿ ಬರೋದು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಕೂಡ ನಮ್ಮ ಮನೆಯವ್ರಿಗೆ ಇನ್ನೂ ಬೇಕಾ ರೊಟ್ಟಿ ಅಂತ ಕೇಳ್ತಾ ಇದ್ದೆ. ಸೊ ಅವ್ರು ಸಾಕು ಅಂತ ಹೇಳಿದ್ರು. 1-2 ರೊಟ್ಟಿ ತಿಂದರೆ ಸಾಕಾಗುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ನೈಟ್ ಡಿನ್ನರ್ಗೆ ಅಥವಾ ಮಧ್ಯಾಹ್ನ ನಿಮ್ಗೆ ಯಾವಾಗ ಕಂಫರ್ಟ್ ಆಗುತ್ತೆ ಆವಾಗ ಕೂಡ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಒಂದು ಸ್ವಲ್ಪನೇ ಉಪ್ಪು ಹಾಕಿದೆ, ಸೋಡಾ ಏನೂ ಹಾಕೇ ಇರಲಿಲ್ಲ. ನಾನು ಬರೀ ಗೋಧಿ ಹಿಟ್ಟು ಹಾಫ್ ಕಪ್ಪು ರಾಗಿ ಹಿಟ್ಟು, ಸೊ ಇಷ್ಟನ್ನು ಮಾತ್ರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಟಿದ್ದೆ ಅಷ್ಟೇ. ಸೊ ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಫುಲ್ ಬಳ್ದಾಯಿತು. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ರೊಟ್ಟಿ ಮಾಡಿದ್ದೀನಿ ಅಂತ. ಸೊ ಹಾಫ್ ಕಪ್ಗೆ ನಾನು ಒಂದು 6 to 7 ರೊಟ್ಟಿನ ಮಾಡಿದ್ದೆ. ಸೊ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಊಟ ಎಲ್ಲ ಆಯಿತು ನೋಡಿ, ಕಿಚನ್ನು ಕೂಡ ಕ್ಲೀನ್ ಆಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಊಟ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು, ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಸೊ ಅವರು ನೋಡಿ ಕ್ಯಾರಮ್ ಆಡ್ತಾ ಇದ್ದಾರೆ. ನನ್ನ ಮಗ ಕ್ಯಾರಮ್ ಅಂದರೆ ತುಂಬಾ ಇಷ್ಟ. ಸೊ ಕ್ಯಾರಮ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಸ್ಯಾಟರ್ಡೆ. ಸೊ ನನ್ನ ಮಗ ನೋಡಿ ಪಕ್ಕದ ಮನೆಯವನು ಅವನು ಸೇರಿ ಸೈಕಲ್ ಯಾವ ರೀತಿ ವಾಶ್ ಮಾಡ್ತಿದ್ದಾರೆ ಅಂತ. ಸೊ ನೋಡಿ ತುಂಬಾ ಖುಷಿ ಆಯಿತು. ಇಷ್ಟಿಷ್ಟು ಮಕ್ಕಳು ಎಷ್ಟು ಬೆವರ ಅಂತ ನನಗೆ ಹೇಳೋಕ್ಕೆ ಇದಾಗ್ತಾಯಿತ್ತು. ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅವ್ರು ಯಾವ ರೀತಿ ಅವರಿಬ್ಬರು ಅವ್ರವ್ರ ಸೈಕಲ್ನ ಯಾವ ರೀತಿ ತೊಳ್ಕೊತಾ ಇದ್ದಾರೆ ಅಂತ. ಸೊ ಇದೆಲ್ಲ ಒಂದು ಮೆಮೊರಿ ಅಲ್ವಾ, ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಹಾಕೋಣ ಅಂತ ಹೇಳಿಬಿಟ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ನನ್ನ ಮಗ ನೋಡಿ ಟಯರ್ ಕೂಡ ಬಿಡ್ತಾಯಿಲ್ಲ. ಅವನು ವಿತ್ ಟಯರು, ಹ್ಯಾಂಡಲ್ಲು, ಸೀಟು ಪ್ರತಿಯೊಂದನ್ನು ವಾಶ್ ಮಾಡ್ಕೊತಾ ಇದ್ದ. ಸೊ ಅದಾದಮೇಲೆ ನಮ್ಮ ಮನೆಗೆ
ಗೆಸ್ಟ್ ಬರ್ತಾ ಇದ್ರು. ಸೊ ಅದಕ್ಕೋಸ್ಕರ ಫೋನ್ ಮಾಡಿದ್ರು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಶಾಪಿಗೆ ಹೋಗಬೇಕಾಗಿತ್ತು. ನನ್ನ ಮಗ ನೋಡಿ ಸೈಕಲ್ಲು ವಾಶ್ ಮಾಡ್ಕೊಂಡಿದ್ನಲ್ವಾ, ಸೊ ಸೈಕಲಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಸೈಕಲ್ ತುಳ್ಕೊಂಡು ಶಾಪಿಗೆ ಹೊರಟಿದ್ದೀವಿ. ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹಾಲು ಅದೆಲ್ಲ ಬೇಕಾಗಿತ್ತು. ಅದಕ್ಕೋಸ್ಕರನೇ ಹೋಗ್ತಾ ಇದ್ದೆ. ಸೊ ನಾನ್ ವೆಜ್ ಏನಾದರೂ ತೊಗೊಂಡು ಬರೋಣ ಅಂತ ಹೊರಟಿದ್ದೀನಿ. ಇನ್ನೇನು ನನ್ನ ಮಗ ಬೇರೆ ಮಳೆ ಬರೋ ಥರ ಬೇರೆ ಇತ್ತು ಕ್ಲೈಮೇಟು. ಯಾಕೋ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ತುಂಬ ವೆದರು ಅಪ್ಸ್ ಆ್ಯಂಡ್ ಡೌನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ಅಂಗಡಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ಮೂಡ್ ಬಂದರೆ ಸೈಕಲ್ಲು, ಮೂಡ್ ಬೇಡ ಅಂದರೆ ಸೈಕಲ್ ಬೇಡ ಅಂತಲೇ ಹೇಳ್ತಾನೆ. ಸೊ ಆಲ್ಮೋಸ್ಟ್ ನಮ್ಮ ಮನೆ ಹತ್ರನೇ ಇರೋದಕ್ಕೋಸ್ಕರ ನಾನು ಸೈಕಲಲ್ಲೇ ಕರ್ಕೊಂಡು ಹೋಗ್ತೀನಿ ಅವನಿಗೆ. ಸೊ ನಾನು ಕೂಡ ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಕಬಲ್ಲಲ್ಲೇ ಹೋಗ್ಬಿಟ್ಟು ಬರ್ತಾ ಇರ್ತೀನಿ. ಸೊ ಅಲ್ಲೇ ನಮ್ಮ ಮನೆ ಹತ್ತಿರ ಇರೋ ಶಾಪ್ಗೆ, ಮಾಮೂಲಿ ಶಾಪ್ಗೆ ಹೋಗಿದ್ವಿ. ಸೊ ಹೋಗ್ಬಿಟ್ಟು ಇನ್ನೇನು ಅಡುಗೆ ಕೂಡ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರನೇ ಬೇಗ ಹೋಗ್ಬಿಟ್ಟು ಬಂದುಬಿಡೋಣ, ಗೆಸ್ಟ್ ಯಾರೋ ಬರ್ತಾ ಇದ್ದಾರಲ್ವ ಮನೆಗೆ, ಅದಕ್ಕೋಸ್ಕರನೇ ಸೊ ನಾನ್ ವೆಜ್ ಈಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಬಟ್ ನಾನ್ ವೆಜ್ ಅಂಗಡಿ ಕ್ಲೋಸ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಎಗ್ನ ತೊಗೊಂಡು ಬಂದೆ. ಸೊ ನಾನ್ ವೆಜ್ ಇಲ್ಲಾಂದರೆ ಏನೋ ಅಟ್ಲೀಸ್ಟ್ ಎಗ್ ಆದರೂ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಎಗ್ನ ಫಸ್ಟು ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು ನಾನು ಎಗ್ ಸಾಂಬಾರು ಒಂದು ಕ್ವಿಕ್ಕಾಗಿ ಮಾಡಿಬಿಡೋಣ ಅವ್ರು ಬರೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ಸೊ ಮಾಡ್ತಾಯಿದ್ದೀನಿ. ಸೊ ಯಾರು ಬರ್ತಾಯಿದ್ದಾರೆ ಅಂತ ನೀವೆಲ್ಲ ಟೆನ್ಷನ್ ಆಗ್ತಾ ಇದ್ದೀರಾ ಅಥವಾ ನಿಮಗೆ ಕ್ಯೂರಿಯಾಸಿಟಿ ಇದೆಯಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಯಾರೂ ಬರ್ತಾಯಿಲ್ಲ, ನಮ್ಮ ಅಕ್ಕ ಅವರ ಹಸ್ಬೆಂಡ್ ಬರ್ತಾಯಿದ್ದಾರೆ. ಸೊ ಅವರು ಅಕ್ಕ ಇದ್ಲಲ್ವ, ಅಮ್ಮ ಮನೇಲಿ ಬಂದಿದ್ಲಲ್ವ, ಸೊ ಅದಕ್ಕೋಸ್ಕರ ಅವ್ರನ್ನ ಪಿಕಪ್ ಮಾಡ್ಕೊಳಕ್ಕೆ ಅಂತ ನಮ್ಮ ಭಾವ ಕೂಡ ಬರ್ತಾಯಿದ್ರು. ಸೊ ಮನೆಗೆ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದರು. ಸರಿ ಬರ್ತಾ ಇದ್ದಾರಲ್ವ, ಸರಿ ಊಟ ಇಲ್ಲೇ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸರಿ ಕ್ವಿಕ್ಕಾಗಿ ಒಂದು ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಗ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಕೂಡ ನಾನು ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು ಆದಷ್ಟು ಬೇಗ. ನಮ್ಮ ಶಾಪ್ದು ಅಷ್ಟೊಂದು ಸೆಟ್ ಆಗೋಲ್ಲ, ಬಟ್ ಏನು ಮಾಡೋದು ಟೈಮು ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಸರಿ ಶಾಪಲ್ಲಿ ತಂದಿದ್ದೆ ಇತ್ತಲ್ವ, ಸೊ ಅದೇ ಅಡ್ಜಸ್ಟ್ ಮಾಡಿಕೊಂಡೆ. ನನ್ನ ಮಗ ಅದ್ರಲ್ಲಿ ಸೆಂಟ್ರಲ್ಲಿ ಬಂದು ಚಾಕ್ಲೇಟ್ ಬೇಕು, ಅದು ಕೊಡು, ಜ್ಯೂಸ್ ಕೊಡು, ಅದು ಇದು ಕೇಳ್ತಾನೆ ಇರ್ತಾನೆ. ಸೊ ಮಕ್ಳು ಅಂದಮೇಲೆ ಎಲ್ಲರೂ ಮನೇಲಿ ಹಾಗೆ ಅಂತ ಇದ್ದೇ ಇರುತ್ತಲ್ವ. ಸೊ ಏನಾದರೂ ಕೆಲಸ ಮಾಡುವಾಗ ಡಿಸ್ಟರ್ಬ್ ಮಾಡೋದು, ಸೊ ಅದೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗುತ್ತಾ. ಅದಕ್ಕೋಸ್ಕರ ನಾನು ನನ್ನ ಮಗನಿಗೆ ಚಾಕ್ಲೇಟಲ್ಲಿ ಓಪನ್ ಮಾಡಿಕೊಟ್ಟೆ. ಪಕ್ಕದ ಮನೇಲಿ ಹೋಗಿ ಆಟ ಆಡ್ತಾ ಇದ್ದ. ನನ್ನ ಪಾಡಿಗೆ ನಾನು ಸರಿ ಹೇಗೂ ಹಸಿ ಕೊಬ್ಬರಿ ಇತ್ತು. ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ಇತ್ತಲ್ವ, ಅದೇ ಹಾಕಿಬಿಟ್ಟು ಮಸಾಲೆ ಹಾಕಿಬಿಟ್ಟು ಸಾರು ಮಾಡೋಣ ಕ್ವಿಕ್ಕಾಗಿ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲ ಕೂಡ ಮಸಾಲಾಗೆ ನಾನೇನು ಹಾಕ್ಕೊಂಡಿಲ್ಲ, ಜಸ್ಟ್ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಚೂರು. ಸೊ ಆಮೇಲೆ ಒಂದೇ ಒಂದು ಟೊಮೊಟೊನ ನಾನು ಹಾಕೋತಾ ಇದ್ದೀನಿ. ಯಾಕೋ ನನಗೆ ಹುಳ ಅನ್ನಿಸ್ತಾ ಇತ್ತು. ನೀವು ಎಲ್ಲರೂ ಹುಷಾರಾಗಿ ಅಡುಗೆ ಮಾಡಿ, ಯಾಕಂದರೆ ಟೊಮೊಟೊ ಅಲ್ಲಿ ಹುಳಗಳು ಇರ್ತಾಯಿದೆ. ಸೊ ಅದಕ್ಕೋಸ್ಕರನೇ ಸರಿ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿ ಒಂದೆರಡು, ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಗ್ರೈಂಡಲ್ಲಿ ಒಂದು ಸ್ವಲ್ಪ ನೈಸಾಗಿ ತರಿಯಾಗಿ ರುಬ್ಕೊಳ್ಳಲ್ಲ. ಮೊಟ್ಟೆ ಸಾರು ಮಾಡ್ತಾಯಿದ್ರೆ, ಚಿಕನ್ ಸಾರು ಆ ಥರ ಏನಾದ್ರು ಮಾಡಿದಾಗ ತರಿಯಾಗಿ ಮಸಾಲೆ ರುಬ್ಕೊತೀನಿ. ಬಟ್ ನಾನು ಎಗ್ ಸಾಂಬಾರು ಮಾಡುವಾಗ ತರಿಯಾಗಿ ರುಬ್ಕೊಳ್ಳಲ್ಲ, ನೈಸಾಗಿ ರುಬ್ಕೊಂಡೇ ಮಾಡೋದು. ಸೊ ನೀವು ನೋಡ್ತಾ ಅದಕ್ಕೆ ಎರಡು ಸ್ಪೂನು ಹುರ್ಗಡ್ಲೆ ಅಂದರೆ ಕಡಲೆಪಪ್ಪನ್ನ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಚಕ್ಕೆ, ಎರಡು ಲವಂಗ, ಸೊ ಸುಮ್ಮನೆ ಫ್ಲೇವರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸಿನ ಹಾಕ್ಕೊತಾ ಇದ್ದೀನಿ. ನೋಡಿ ನನ್ನ ಮಗ ಮತ್ತೆ ಬರ್ತಾ ಇದ್ದಾನೆ. ಮತ್ತೆ ಬಂದು ನನಗೆ ಅದು ಕೊಡು, ಇದು ತೋರಿಸು ಅಂತ ಸುಮ್ಮನೆ ಸೆಂಟ್ರಲ್ಲಿ ಬಂದು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇದ್ದ. ಸೊ ಅವ್ನಿಗೇನಾದರೂ ಕೊಟ್ಟರೆ ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ. ಈ ರೀತಿಯೇ ಏನು ಮಾಡೋಕ್ಕಾಗೋದಿಲ್ವಲ್ಲ. ಸೊ ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಹೀಗೇನಾ ಅಂತ ಕಮೆಂಟ್ ಮಾಡಿ. ಸೊ ಮಗು ಇದ್ರೂ ನಾನು ನನ್ನ ಟೈಮಿಂಗ್ಸ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ನಾನು ಕೆಲಸಗಳನ್ನ ಮಾಡ್ಕೋತೀನಿ. ಸೊ ಮಧ್ಯಾಹ್ನ ಅವ್ನು ಮಲ್ಕೊಂಡಾಗ ಎಡಿಟಿಂಗು, ಸೊ ನಾನು ಏನೇನು ಮಿಕ್ಕಿದ ಕೆಲಸ ಇದೆ ಅದನ್ನೆಲ್ಲ ನಾನು ಮಾಡ್ಕೋತೀನಿ. ಸೊ ಅಷ್ಟೊಂದೇನು ಟಾರ್ಚರ್ ಕೊಡೋಲ್ಲ ಅವನು, ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೋತಾನೆ. ಸೊ ಅದಕ್ಕೋಸ್ಕರ ನನಗೂ ಏನು ಅಷ್ಟೊಂದು ಟೆನ್ಷನ್ನು ಆ ಥರ ಏನೂ ಮಾಡ್ಕೊಳ್ಳೋದಿಲ್ಲ. ನಾನು ಕೂಲಾಗಿ ಆರಾಮಾಗಿ ಕೆಲಸನ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ಸೊ ಸೈಡಲ್ಲಿ ನಿಂತ್ಕೊಂಡಿದ್ದಾನೆ ಅವ್ನ ಪಾಡಿಗೆ ಅವನು ಸುಮ್ಮನೆ. ನಾನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ಮಸಾಲೆನೇ. ಸೊ ಮಸಾಲೆ ರೆಡಿ ಆದಮೇಲೆ ಇನ್ನೇನಿದೆ, ಸೊ ಒಗ್ಗರಣೆ ಹಾಕೋದಲ್ವಾ. ಸೊ ಮಸಾಲೆ ಎಲ್ಲ ರುಬ್ಕೊಂಡಾಯಿತು. ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆನಿಯನ್ ಬೇರೆ ಕಟ್ ಮಾಡ್ಕೊಂಡಿರಲಿಲ್ಲ.
ಸೊ ಇವಾಗ ಒಗ್ಗರಣೆಗೆ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಈರುಳ್ಳಿ ಇತ್ತಲ್ವಾ, ಸೊ ಆನಿಯನ್ ಇತ್ತಲ್ವಾ, ಅದಕ್ಕೋಸ್ಕರ ಎರಡು ಸ್ಮಾಲ್ ಆನಿಯನ್ ಇಂದ ಒಂದೆರಡು ಆನಿಯನ್ ಯೂಸ್ ಮಾಡ್ಕೊತೀನಿ ಒಗ್ಗರಣೆಗೆ. ಆನಿಯನ್ ಹಾಕೊಂಡು ಆಮೇಲೆ ಮಸಾಲ ಹಾಕೊತೀನಿ. ಅದ್ರಲ್ಲಿ ನನ್ನ ಮಗ ಸೆಂಟ್ರಲ್ ನೋಡಿ ಆ ಬುಟ್ಟಿ ತೋರಿಸು, ಈ ಬುಟ್ಟಿ ತೋರಿಸು ಅಂತ ಹೇಳ್ಬಿಟ್ಟು ಸೆಂಟ್ರಲ್ಲೇ ಬರ್ತಿದೆ. ಆಮೇಲೆ ಒಂದು ಚಾಕ್ಲೇಟ್ ಕೊಟ್ಟೆ, ಆಮೇಲೆ ನೋಡಿ ಮತ್ತೆ ಒಂದು ಚಾಕ್ಲೇಟ್ ಕೊಟ್ಟರೆ, ಆಮೇಲೆ ನಾನೇ ಓಪನ್ ಮಾಡ್ಕೊಳ್ಳಿ, ಆಮೇಲೆ ನನ್ನನ್ನೇ ಓಪನ್ ಮಾಡು ಅಂತ ಹೇಳ್ಬಿಟ್ಟು ಅವನೇ ಓಪನ್ ಮಾಡಿಕೊಟ್ಟೆ. ಆಮೇಲೆ ನೋಡಿ ಓಡಿ ಹೋಗ್ತಾನೆ ಓಪನ್ ಮಾಡಿಕೊಟ್ಟಾದ್ಮೇಲೆ. ಸೊ ಅವ್ರು ಬರೋಷ್ಟರಲ್ಲಿ ನಾನೇನಂದರೆ ಅಡುಗೆ ಮಾಡಿ ಮುಗಿಸ್ಬಿಡೋಣ, ಅವ್ರು ಬಂದಾಗ ಮಾತಾಡೋಕ್ಕಾಗುತ್ತಲ್ವ, ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ. ಊರಿಂದ ತುಂಬ ದಿವಸ ಆದಮೇಲೆ ಬಂದಿದ್ದಾರೆ, ಸೊ ಅದಕ್ಕೋಸ್ಕರನೇ ನಾನು ಕೂಡ ಬೇಗ ಬೇಗ ಅಡುಗೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾದಷ್ಟು ನಾನು ಅಷ್ಟು ಬೇಗನೆ ಅಡುಗೆನ ಮಾಡ್ಕೋತಾ ಇದ್ದೆ. ಸರಿ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡು ಆಯಿತು. ಸೊ ಇವಾಗ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ನಲ್ವ, ಸೊ ಮೊಟ್ಟೆ ಬೆಂದಿತ್ತು. ಬೇಯಿಸಿಬಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೆ. ಸೊ ಈ ಕಡೆ ಮಸಾಲೆ ಅದೆಲ್ಲ ರೆಡಿ ಮಾಡ್ಕೊತಿದ್ದಲ್ವ, ಹಾಗೆ ನಾನು ಕಿಚನಲ್ಲಿ ಯಾವಾಗಲೂ ಅಡುಗೆ ಮಾಡಿದಾಗ ಸ್ಲ್ಯಾಬ್ನೆಲ್ಲ ಅವಾಗಿಂದವಾಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ನೋಡಿ ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡಿದ್ದಕ್ಕೆ ಅವ್ರು ಆಲ್ರೆಡಿ ಬಂದಾಯಿತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸರಿ ಬಂದರು. ನನ್ನ ಮಗ ನೋಡಿ ಫಸ್ಟ್ ಇಬ್ಬರು ಕೂತ್ಕೊಂಡು ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು ಕಾರಲ್ಲಿ. ಸೊ ಕಾರಲ್ಲಿ ನೋಡಿ ಇಬ್ಬರು ಫಸ್ಟ್ ಬಂದಿದ ತಕ್ಷಣ ಕಾರಲ್ಲಿ ಕೂರಿಸ್ಕೊಂಡಿದ್ದಾನೆ. ಅದೇನೂ ಗೊತ್ತಿಲ್ಲ, ವಚ್ಚು ಅಂದರೆ ಇವಾನ್ ಅವನ ಹೆಸರು, ಅವನಿಗೆ ವಚ್ಚು ಅಂತ ಕರೀತಾರೆ. ಕುತ್ಕೊಂಡ್ಬಿಟ್ಟಿದ್ದಾನೆ, ಆಟ ಆಡ್ತಾ ಇದ್ದ. ನನಗೆ ಖುಷಿ ಆಯಿತು, ಸದ್ಯ ಇವರಿಬ್ಬರು ಕಿತ್ತಾಡಿಲ್ವಲ್ಲಪ್ಪ ಅಂತ ಅಂದ್ಕೊಂಡೆ. ತುಂಬಾ ಖುಷಿ ಆಯಿತು ನೋಡಿ. ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ನಾನು ಹಾಗೆ ಕಿಚನಲ್ಲಿ ಸಾರಿಗೆ ಒಗ್ಗರಣೆ ಮಾಡಿಕೊಂಡು ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಸರಿ ಇನ್ನೇನು ಒಗ್ಗರಣೆ ಮಾಡಿಬಿಟ್ಟೆ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಜೀಜು ಜೊತೆ ಹಾಗೆ ಮಾತಾಡಿಕೊಂಡು ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೆ. ಸೊ ಸಾರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಇನ್ನೇನು ಒಗ್ಗರಣೆ ಹಾಕಿ, ಸೊ ನಮ್ಮ ಮನೆಯವರು ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬರೋಷ್ಟರಲ್ಲಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೆ ಮೊಟ್ಟೆ ಸಾರು. ಸೊ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ಮನೆ ಮೇಲೆ ಇರೋ ಅಣ್ಣ ನನ್ನ ಮಗನಿಗಂದರೆ ತುಂಬಾ ಇಷ್ಟಪಡ್ತಾನೆ. ಸೊ ಅದಕ್ಕೋಸ್ಕರ ನೋಡಿ ಅವ್ನು ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನನ್ನ ಮಗ ಯಾರಿಗೂ ಬಿಡಲ್ವಲ್ಲ, ಎಲ್ಲರಿಗೂ ಮಾತಾಡ್ತಾನೆ. ಸೊ ಅದಕ್ಕೋಸ್ಕರ ತುಂಬ ಧೈರ್ಯ ಜಾಸ್ತಿ ಅವನಿಗೆ, ಅದಕ್ಕೋಸ್ಕರನೇ ಅವರು ಬಂದು ಮಾತಾಡ್ತಾಯಿದ್ರು. ಸೊ ನಾನು ಹಾಗೆ ಫಟಾಫಟ್ ಅಂತ ಮೊಟ್ಟೆ ಕೂಡ ಬೇಯ್ದಿತ್ತಲ್ವ, ಸೊ ಅದನ್ನೆಲ್ಲ ಸಿಪ್ಪೆಲ್ಲ ಸುಲಿದು, ಸೊ ಮೊಟ್ಟೆ ಕೂಡ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊಟ್ಟೆ ಕೂಡ ಹಾಕಿ ಎಲ್ಲ ಮೊಟ್ಟೆ ಸಾರು ಕೂಡ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ನೋಡ್ಕೋತಾ ಇದ್ದೆ, ಸ್ವಲ್ಪ ಉಪ್ಪು ಖಾರ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಮತ್ತು ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡು, ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒಂಚೂರು ಖಾರ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ಮತ್ತೆ ಸ್ವಲ್ಪ ಖಾರ ಹಾಕ್ಕೊಂಡು, ಸೊ ಬೇಗ ಅಡುಗೆ ಮಾಡಿಕೊಂಡ್ರೆ ಮಾತಾಡಿಕೊಂಡು ಕುತ್ಕೋಬೋದಲ್ವ. ಯಾಕಂದರೆ ತುಂಬ ದಿವಸಗಳ ಮೇಲೆ ನಮ್ಮ ಭಾವ ಬಂದಿದ್ದು, ಸೊ ಅದಕ್ಕೋಸ್ಕರನೇ ಅಕ್ಕ ಬರ್ತಿದ್ಲು, ಬಟ್ ಏನೋ ಅಮ್ಮನ ಜೊತೆ ಏನೋ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಬರಲಿಲ್ಲ. ಸೊ ಅದಕ್ಕೋಸ್ಕರನೇ ಸರಿ ಬಿಡು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಮೊಟ್ಟೆ ಸಾರನ್ನ ರೆಡಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಆಲೂಗಡ್ಡೆ ಸಾರು ಮೊಟ್ಟೆ ಸಾರು ಕೂಡ ರೆಡಿ ಆಯಿತು. ಸೊ ಅದಾದಮೇಲೆ ಮೊಟ್ಟೆ ಸಾರು ಕೂಡ ಮಾಡಾಯಿತು. ಸೊ ಸ್ವಲ್ಪ ಸ್ಲಿಮ್ಮಲ್ಲಿ ಇಕ್ಕಿದ್ದೆ, ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಿಡ್ಕೊಳ್ಳಿ ಅಂತ. ನನ್ನ ಮಗ ನೋಡಿ ಕಾರ್ ಆನ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದಾನೆ. ನನ್ನ ಮಗ ಅವ್ರ ಅಣ್ಣ ಬರ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಚಾರ್ಜ್ ಹಾಕಿ ಇಕ್ಕಿದ್ದೆ. ಸೊ ನೋಡಿ ಇವಾಗ ಆನ್ ಮಾಡಿ ಸುಮ್ಮನೆ ಹಾಗೆ ಬಿಟ್ಟಿದ್ದಾನೆ ಆ ಕಾರ್ನ. ಇವಾಗ ಸರಿ ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು, ಸೊ ಒಂದೇ ಸರಿ ಊಟ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು, ಸೊ ಹಾಗೆ ಮಾತಾಡಿಕೊಂಡು ನಮ್ಮ ಭಾವ ಜೊತೆ ಪಾತ್ರೆ ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಯಾರಾದರೂ ಮನೆಗೆ ಬಂದಮೇಲೆ ಸ್ವಲ್ಪ ಫಟಾಫಟ್ ಅಂತ ಕೆಲಸ ಮಾಡ್ಕೋಬೇಕು ಅನಿಸುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಕೂಡ ಬೇಗನೆ ಎಲ್ಲ ಕೆಲಸನ ಮಾಡಿಕೊಂಡೆ. ನಮ್ಮ ಹಸ್ಬೆಂಡು ಬರೋಷ್ಟರಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಪ್ರತಿಯೊಂದನ್ನು ಪಾತ್ರೆ ಎಲ್ಲ ತೊಳೆದು, ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯಿತು ಅಂತಲೇ ಹೇಳ್ಬೋದು. ಸೊ ಕಸ ಎಲ್ಲ ಹಾಕ್ಬಿಟ್ಟು, ಸೊ ಅಷ್ಟೊತ್ತಲ್ಲಿ ನೋಡಿ ನಮ್ಮ ಮನೆಯವರು ಕೂಡ ಬಂದಾಯಿತು. ಸೊ ಅವರು ಸ್ವಲ್ಪ ಲೇಟಾಗಿ ಬಂದರು, ನಾವು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದಾಯಿತು. ಸೊ ನಾವೇನು ಮಾಡಿದ್ವಿ, ನೀವು ಊಟ ಮಾಡಿ, ನಾನು ಊಟ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ನಮ್ಮ ಭಾವಗೆ ಊಟನ ಕೊಟ್ಟೆ. ಸೊ ಹಾಗೆ ನಾನು ಕೂಡ ಮಾಡಿಕೊಂಡೆ ಊಟ. ಅದಾದಮೇಲೆ ನೋಡಿ ಮಕ್ಕಳು ಇಬ್ಬರೂ ಟಯರ್ಡ್ ಆಗಿಬಿಟ್ಟು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ಅವನು ಮಲಗಿದ್ದ, ಇವನು ಮಲಗಿದ್ದ. ಸೊ ಅವ್ರು ಎದ್ದೋಳಷ್ಟರಲ್ಲಿ ಒಂದು 6:30 ಆಗೋಗಿತ್ತು. ಮತ್ತು ಈವ್ನಿಂಗಿಂದ 6:30 ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಕೂಡ ರೆಡಿಯಾಗಿದ್ದೀನಿ. ನೀವು ಅನ್ಕೋತಾ ಇರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ನಮ್ಮ ಭಾವ ನಮ್ಮ ಮನೆಗೆ ಬಂದರು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ಕೋತಾ ಇರ್ಬೋದು ಅನಿಸುತ್ತೆ. ಸೊ ನನ್ನ ಮಕ್ಕಳು ಎದ್ದಿದ್ದು 6:30
7:30ಗೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಆಟೋ ಅಲ್ಲಿ ಹೋಗ್ತಾ ಇದ್ದೀವಿ. ಓಲಾ ಬುಕ್ ಮಾಡ್ಕೊಂಡು ನೀವು ನೋಡ್ತಾ ಇರ್ಬೋದು. ಇಬ್ಬರು ಮಕ್ಳಿಗೂ ಆಟೋ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಎಲ್ಲರೂ 18 ಡೇಸ್ ಡಿಫ್ರೆನ್ಸ್ ಅವರಿಬ್ರಿಗೂ. ಸೊ ಅದಕ್ಕೋಸ್ಕರನೇ ಸರಿ ನೀವು ಬನ್ನಿ ನಾವು ಹೊರಡ್ತೀವಲ್ವ, ಒಂದು 2 ಡೇಸ್ ನಮ್ಮ ಒಟ್ಟಿಗಿರಿ ಅಂತ ಹೇಳ್ಬಿಟ್ಟು ನಮ್ಮ ಭಾವ ತುಂಬಾ ಫೋರ್ಸ್ ಮಾಡಿದ್ರು. ಸೊ ಅದಕ್ಕೋಸ್ಕರನೇ ಸರಿ ಹೋಗೋಣ, ಇನ್ನು ಇಬ್ಬರು ಕೂಡ ಆಟ ಆಡ್ತಾರೆ ಇಬ್ಬರು ಸೇರಿಕೊಂಡು ಅಂತ ಹೇಳ್ಬಿಟ್ಟು ಓಲೋ ಬುಕ್ ಮಾಡಿಕೊಂಡು ಅಮ್ಮ ಮನೆ ಕಡೆ ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾರೆ ಅವರಿಬ್ರು ಅಂತ. ನೋಡೋಕೆ ಇಬ್ಬರು ಟ್ವಿನ್ಸ್ ಥರನೇ ಕಾಣಿಸ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನಮ್ಮ ಭಾವ ಅವರು ಬಂದಿದ್ದು ಒಂದು 2:30 ಹಾಗೆ ಬಂದಿದ್ದರು. ಸೊ ನಾವು ಹೊರಡೋಷ್ಟರಲ್ಲಿ 7 o'clock ಆಗಿತ್ತು ಅಂತಲೇ ಹೇಳ್ಬೋದು. ಇಬ್ಬರು ತುಂಬಾ ಖುಷಿ ಪಡ್ತಾರೆ ಆಟೋ ಅಂದರೆ. ಯಾರ್ಯಾರು ನಿಮ್ಮ ಮಕ್ಕಳು ಆಟೋ ಅಂದರೆ ಇಷ್ಟಪಡ್ತಾರೆ, ಸೊ ನನಗೆ ಕಮೆಂಟ್ ಹಾಕಿ ನಿಮ್ಮ ಮಕ್ಕಳು ಆಟೋ ಇಷ್ಟಪಡ್ತಾರಾ ಅಂತ. ಸೊ ನನ್ನ ಮಕ್ಕಳಿಗೆ ಬಸ್ಸು, ಆಚೆ ಹೋಗೋದಂದರೆ ಸುತ್ತಾಡೋದಂದರೆ ತುಂಬಾ ಇಷ್ಟ. ಹಾಗೆ ಆಟೋ ಅಂದರೆ ತುಂಬಾ ಇಷ್ಟ. ಎಲ್ಲಾದರೂ ಹೋಗೋದು ಇದೆ ಅಂತ ಹೇಳಿದರೆ ಓಲೋ ಬುಕ್ ಮಾಡು ಅಂತ ಹೇಳ್ತಾನೆ ನನ್ನ ಮಗ. ಸೊ ನಾನು ನಮ್ಮ ಭಾವ ಇಬ್ಬರು ಮಕ್ಕಳು ಕೂಡ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ಫುಲ್ ಖುಷಿ ಆಗ್ತಾಯಿದ್ರು. ಸೊ ಅವ್ರ ಖುಷಿ ನೋಡಿದ್ರೆ ನಮಗೂ ಖುಷಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರನೇ ಸರಿ ಹೊರಟ್ವಿ. ನಮ್ಮ ಹಸ್ಬೆಂಡು ಹಾಗೆ ಮಾತಾಡಿಸ್ಕೊಂಡು ಒಂದು 5:30 6ಗೆಲ್ಲ ಆಫೀಸಿಗೆ ಮತ್ತೆ ಹೊರಟರು. ನೀವು ಹೋಗಿರಿ, ನಾನು ಆ ಕಡೆನೇ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಮಾತ್ರ ಓಲಾ ಬುಕ್ ಮಾಡ್ಕೊಂಡು ಹೋದ್ವಿ. ಅದಾದಮೇಲೆ ನಮ್ಮ ಹಸ್ಬೆಂಡು ಡೈರೆಕ್ಟಾಗಿ ಅಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ವ. ಸೊ ಅದಕ್ಕೋಸ್ಕರನೇ ಹೋಗಿದ್ದೀವಿ. ನೆಕ್ಸ್ಟ್ ವ್ಲಾಗು ನೆಕ್ಸ್ಟ್ ಇದರಲ್ಲಿ ಏನೇನಾಯಿತು ಅಮ್ಮ ಮನೆಗೆ ಹೋದ್ಮೇಲೆ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಈ ವ್ಲಾಗ್ ತುಂಬ ಇದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.